ಹೋಮ್ ಟೂರ್ ಯಾವ ಥರ ಮಾಡ್ತಾರೆ ಆ ಥರ ತೋಟಗಳ ಟೂರ್ ಇದು. ಬೋರ್ಗಳಲ್ಲಿ ಬರ್ತಕ್ಕಂಥ ಎಲ್ಲ ನೀರುಗಳನ್ನು ಇಲ್ಲಿ ಸ್ಟೋರ್ ಮಾಡ್ಕೊತೀವಿ. ನೋಡ್ಬೋದು ನಮ್ಮ ಕೃಷಿ ಹೊಂಡ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ನೋಡಿರಿ ಮನೆಗೆ ಬೇಕಾಗ್ತದಲ್ಲ ಅದಕ್ಕಂತ ಹೇಳ್ಬಿಟ್ಟು ಯಾವುದೋ ಇದು ಬೀನ್ಸ್ ಥರ ನಮ್ಮ ಅಮ್ಮನ ಉಳ್ಕೊಂಡಿರೋದು ಮನೆಗೆ. ಎಷ್ಟಾದರೂ ಸ್ವಲ್ಪ ಅದು ಕೆಟ್ಟೋದ್ಮೇಲೆ ಕೆಟ್ಟೋದಂಗೆ ಏನೇನೋ ಮಾಡಿದೆ. ಬಟ್ ಓಕೆ ಇಷ್ಟು ಮಾತ್ರ ಬಂದಿರೋದು. ಒಂದು 20 ದಿನ ಕಾಯಿ ಬರ್ತದೆ ಇದ್ರಾಗ. 1 ಎಕರೆ ಕ್ಯಾಪ್ಸಿಕಮ್ ಬೆಳಿಬೇಕು ಅಂತಂದರೆ ಎಷ್ಟು ಖರ್ಚು ಬರ್ತದೆ, ಅದು ನೆಟ್ಟಿಗೆ, ಕಡ್ಡಿಗಳಿಗೆ, ಕಲ್ಟಿವೇಷನ್ಗೆ, ಗಿಡಗಳಿಗೆ ಎಲ್ಲದಕ್ಕೂ ಸೇರಿ. ಎಲ್ರಿಗೂ ನಮಸ್ಕಾರ. ನೋಡಿ ಇದೇನೆ ನಾವು ಇವಾಗ ರೋಸ್ ಹಾಕ್ಲಿಕ್ಕೆ ಪ್ರಿಪೇರ್ ಮಾಡ್ತಿಂಥ ಒಂದು ಬೈಲು. ಇದು ಬಂದ್ಬಿಟ್ಟು ಟೋಟಲ್ 1.5 ಎಕರೆ ಐತೆ. ಇದು ಬಂದ್ಬಿಟ್ಟು ಲೀಸಿಗೆ ಮಾಡ್ತಾ ಇರ್ತಕ್ಕಂಥದ್ದು, ನಮ್ಮದಲ್ಲ. ಸೊ 1.5 ಎಕರೆ ಐತೆ. ಇದಕ್ಕೆ ರೋಸ್ ಹಾಕ್ಬಿಡೋಣ. ಯಾಕಪ್ಪ ಅಂತಂದರೆ ಸುತ್ತೂ ತೋಪುಗಳಿವೆ. ಇಲ್ಲಿ ತರಕಾರಿ ಬೆಳೆಗಳು ಯಾವಾಗಲ್ಲ. ನೀವು ನೋಡ್ಬೋದು ತೋಪುಗಳು, ದೊಡ್ಡ ದೊಡ್ಡ ಮರಗಳವೆ. ಇಲ್ಲಿ ನೋಡಿಲಿ ಎಷ್ಟಿಷ್ಟಪ್ಪ ಮರಗಳವ. ಸೊ ಹಂಗಾಗಿ ರೋಸು ಸ್ವಲ್ಪ ತಡಿತೈತೆ. ಈ ಒಂದು ವೆದರ್ಗಾಗಿರ್ಬೋದು, ಈ ಒಂದು ವಾತಾವರಣಕ್ಕೆ ಸ್ವಲ್ಪ ನೀರು ಕಮ್ಮಿ ಆದರೂ ಕೂಡ ತಡಿತೈತೆ. ಸೊ ಹಂಗಾಗಿ ರೋಸಲ್ಲಿ ಬಂದ್ಬಿಟ್ಟು ಮಿರಾಬಲ್ಲು ಅಥವಾ ಮೋದಿ ಅಂತ ವೆರೈಟಿ ಇದೆ. ಆ 2 ವೆರೈಟಿಗಳನ್ನ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಲೀಸ್ಗೆ ಹಾಕ್ತಿರ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಫಸ್ಟ್ನೇ ತೋಟ ಅಂತ ಜ್ಞಾಪಕ ಇಟ್ಕೊಳ್ಳಿ. ಇನ್ನೂ ಬೇರೆ ಕ್ಯಾಪ್ಸಿಕಮ್ಗಳವೆ, ಸೇವಂತಿಗೆ ಐತೆ. ಇನ್ನೊಂದು ಸೇವಂತಿಗೆ ಹಾಕಕ್ಕೆ ರೆಡಿ ಮಾಡ್ತಾ ಇರ್ತಕ್ಕಂಥ ಇನ್ನೊಂದು ಐತೆ. ಇದು ಬಂದ್ಬಿಟ್ಟು ಇವಾಗೆಲ್ಲ ಕಲ್ಟಿವೇಷನ್ ಎಲ್ಲ ಮಾಡಿ ಗೊಬ್ಬರ ಎಲ್ಲ ಹಾಕಿ ಡ್ರಿಪ್ ಸಿಸ್ಟಮ್ ಎಲ್ಲ ಮಾಡಿಟ್ಟಿದ್ವಿ. ಇನ್ನೊಂದು ಮಳೆ ಹೊಡೆದು ಸ್ವಲ್ಪ ತ್ಯಾಮ ಆದರೆ ಚೆನ್ನಾಗಿ ಗಿಡ ಉಣೋದು ಒಂದೇ ಬಾಕಿ. ಇನ್ನೆಲ್ಲ ಕೂಡ ರೆಡಿ ಐತೆ. ಮಳೆ ಬಿದ್ದರೆ ಗಿಡ ಉಣ್ಬೇಕು. ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬೈಲು. ಇದಕ್ಕೆ ಬಂದ್ಬಿಟ್ಟು ನಾನು PVC ಪೈಪ್ನ ಯೂಸ್ ಮಾಡಿಲ್ಲ. ಬರೀ ಓಸ್ ಪೈಪಿಂದನೇ ಎಲ್ಲ ಕಲೆಕ್ಷನ್ಗಳು ಹಾಕಿದ್ದೀನಿ. ನೋಡ್ಬೋದು ಎಲ್ಲ ಓಸ್ ಪೈಪು ನಮ್ಮದು ಹಳೆ ತೋಟದಿತ್ತು, ಅದನ್ನೇ ಎಲ್ಲ ಮ್ಯಾನೇಜ್ ಮಾಡಿದ್ದೀನಿ. ಇಲ್ಲಿಗೆ ಬಂದ್ಬಿಟ್ಟು 2 ಬೋರ್ಗಳಿದ್ದಾವೆ, ಇಲ್ಲೊಂದು. ಸೊ 2ರಲ್ಲಿ ಅಷ್ಟು ನೀರುಗಳು ಬರ್ತವೆ. ಮ್ಯಾನೇಜ್ ಮಾಡಿ ಹಾಕ್ಬಿಡೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಮತ್ತು ಇದರಲ್ಲಿ ತುಂಗೆ ಕೂಡ ಐತೆ. ಈ ತುಂಗೆನ ಕಳಿಸ್ಬೇಕಂತಂದರೆ ಸ್ವಲ್ಪ ಕಷ್ಟ. ಮಳೆ ಬಿದ್ದರೆ ಯಾವುದಕ್ಕೂ ಔಷಧಿಗಳು ಹೊಡೆಯಬಹುದು. ಅದಕ್ಕೆ ಮಳೆಗೆ ವೆಯ್ಟಿಂಗು. ಡ್ರಿಪ್ಪರ್ ನೀವು ನೋಡ್ಬೋದು, ಅರ್ಧ ಅಡಿಗೆ ಒಂದೊಂದು ಡಿಪ್ಪರ್ ಇರೋದು. ಇದು ಚೆನ್ನಾಗಿ ತ್ಯಾಮ ಆಗ್ತದೆ. ಇದನ್ನೇ ಹಾಕಿದ್ದೀನಿ. ಒಂದು ಹಾಕಿದ್ದೀನಿ ಸದ್ಯಕ್ಕೆ. ಗಿಡ ಬೆಳೆದು ದೊಡ್ಡದಾದ್ಮೇಲೆ 2 ಹಾಕ್ಬೇಕಾಗ್ತದೆ, 2, 3 ಹಂಗೆಲ್ಲ ಹಾಕ್ಬೇಕಾಗ್ತದೆ. ಸದ್ಯಕ್ಕೆ ಸಿಂಗಲ್ಲು ಪೈಪ್ ಹಾಕಿದ್ದೀನಿ. ನೋಡಿ ಇದೇನೇ ಈ ಒಂದು ಜಮೀನಲ್ಲಿ ಇರ್ತಕ್ಕಂಥ ಬೋರು. ಬರೀ ಒಂದು 300ರಿಂದ 350 ಅಡಿ ಐತಂತೆ ಅಷ್ಟಂತೆ. ಸ್ವಲ್ಪ ನೀರು ಬರ್ತದೆ. ನೋಡಿರಿ ಮ್ಯಾನೇಜ್ ಆಗ್ತದೆ. ಇದಕ್ಕೆ ಒಂದು ಕೃಷಿ ಹೊಂಡ ಇತ್ತು, ಅದಕ್ಕೆ ಎಲ್ಲ ಹೊಸದಾಗಿ ಟಾರ್ಪಲೆಲ್ಲ ಹಾಕಿ ರೆಡಿ ಮಾಡಿದ್ದೀವಿ. ನೋಡ್ರಿ ಈ ಥರ ಐತೆ. ಇದು ಸ್ವಲ್ಪ ಮೀನುಗಳು ಬಿಟ್ಟರೆ ಈ ಪಾಚಿ ಗೀಚೆ ಎಲ್ಲ ಕಮ್ಮಿ ಆಗ್ತದೆ. ಮೊದಲು ನಮ್ಮ ಸಂಪಲ್ಲಿ ಕೂಡ ಹಿಂಗೆ ಇತ್ತು. ಮೀನುಗಳು ಬಿಡೋದನ್ನು ಕ್ಲೀನಾಗಿ ತಿನ್ಕೊಂಡ್ಬಿಡ್ತೀವಿ 2 ದಿನಕ್ಕೆ. ಮತ್ತು ನೋಡಿ ಇದರಲ್ಲಿ ಮನೆ ಕೂಡ ಒಂದು ಐತೆ. ಇದರಲ್ಲಿ ಮೊದಲು ಫ್ಯಾಮಿಲಿ ಇದ್ರಂತೆ, ವಾಸ ಆಗಿದ್ದರಂತೆ. ಸೊ ಎಲ್ಲ ವ್ಯವಸ್ಥೆನ ಮಾಡಿಟ್ಟವ್ರೆ ಒಳಗಡೆ. ನೋಡ್ರಿ ಇಲ್ಲಿ ಜೈ ಹನುಮಾನ್ ಆಂಜನೇಯ ದೇವ್ರು ಕೂಡ ಇಲ್ಲೇ ಅವರೇ ಕಾಪಾಡಲಿಕ್ಕೆ. ಹಾಗೆ ಹೊಡೀರಿ ಒಂದೊಂದು ಕಾಮೆಂಟ್ನ, ಜೈ ಹನುಮಾನ್ ಅಂತ ಹೇಳ್ಬಿಟ್ಟು. ಇರೋವರೆಗೂ ನಮ್ಗೆ ಯಾಕೆ ಭಯ? ಎಲ್ಲರೂ ಅಂತಾರೆ ಏನು ಗುರು ಇಂಥ ಕಾಡಲ್ಲಿ ಹೋಗಿ ತೋಟ ಮಾಡ್ತಾಯಿದೆ ಅಂತ. ಇಂಥ ದೇವ್ರುಗಳ ಆಶೀರ್ವಾದ ಇದ್ರೆ ಎಲ್ಲ ಮಾಡ್ಬೋದು. ನೋಡಿ ಇಲ್ಲಿ ಒಲೆ ಗಿಲೆ ಎಲ್ಲ ಇಟ್ಕೊಂಡಿದ್ರಂತೆ ಮೊದಲು. ಇದು ಒಲೆ, ಇದು ಕನಕಾಂಬರ ಗಿಡಗಳಿವೆ. ಇದು ನೋಡ್ರಿ, ಇದು ಕನಕಾಂಬರ. ಇದು ಈ ಥರ ಎಲ್ಲ ಸಿಸ್ಟಮ್ ಐತೆ. ಪವರು ಸಪ್ಲೈ ಇಲ್ಲಿವರೆಗೂ ಐತೆ. ನೋಡಿರಿ ಹೆಂಚಿದು, ಇಲ್ಲಿ ಹೆಂಚೈತೆ. ಇಲ್ಲಿ ಬಂದ್ಬಿಟ್ಟು ಮಿಷಿನ್ ಮನೆ ಒಳಗಡೆ ಸ್ಟಾರ್ಟ್ಗಳು ಅದು ಇದು ಇಟ್ಕೊಂಡಿದ್ದೀರಿ. ಮೊದಲು ಪಾಪ ಎಲ್ಲ ಒಂದು ಸಂಸಾರ ಇದ್ರೇನೋ, ಈಗ ನಮಗೆ ಮಿಷಿನ್ ಮನೆ ಆಗೈತೆ, ಗೋಡೌನ್ ಥರ ಅಂದ್ಕೊಳ್ಳಿ. ಇದು ಈ ತೋಟದ ಬಗ್ಗೆ. ನೋಡ್ರಿ ಇದೇನೇ ನಮ್ಮ ತೋಟದಲ್ಲಿರ್ತಕ್ಕಂಥ ಸೆಡ್ಡು. ತೋಟ ಅಂದಮೇಲೆ ಸೆಡ್ ಇರಬೇಕಲ್ವ. ಸೊ ಹಂಗಾಗಿ ಇದೆ ಸೆಡ್ಡು. ಇದು ಕ್ಯಾಪ್ಸಿಕಮ್ಮು. ಫಸ್ಟು ಸೇವಂತಿಗೆ ನೋಡ್ಕೊಂಬಂದ್ಬಿಡೋದು ಬನ್ನಿ. ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಗೇಟ್ ಇರ್ತದೆ. ಗೇಟ್ ಓಪನ್ ಮಾಡಿದ್ರೆ ಇದೇ ತೋಟ. ಇದು ಮುಸ್ಕಿನ್ ವೈಟ್. ಇದು ನೋಡಿರಿ ಇದೆಲ್ಲ ಫುಲ್ಲು ಮುಸ್ಕಿನ್ ವೈಟು. ಇದು ಬಂದ್ಬಿಟ್ಟು ಪರ್ಪಲ್ ಅಂತ ಹೇಳ್ಬಿಟ್ಟು ನೋಡ್ಬೋದು. ಪರ್ಪಲ್ ಯಾವ ಥರ ಐತೆ ಅಂತೇಳಿ ಎಲ್ಲ ಮಗ್ಗುಗಳು ಬಂದೈತೆ ನೋಡ್ರಿ. ಇದು ಮೋಸ್ಟ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತದೆ ಅನ್ಕೊತೀನಿ. ನೋಡೋಣ. ಇದೆ ಪರ್ಪಲ್ಲು. ಇದರಲ್ಲಿ ಮೊದಲು ಕ್ಯಾಪ್ಸಿಕಮ್ ಹಾಕಿದ್ವಿ ನಾವು. ಈಗ ಸೆಕೆಂಡ್ ಬೆಡ್ಗೆ ಇದನ್ನು ಮಾಡಿರೋದು ನೋಡ್ರಿ. ಇದು ಟೋಟಲ್ 1.25 ಎಕರೆ ಐತೆ. ಇದು 3/4 ಭಾಗ ಇದರಲ್ಲಿ ಮುಸ್ಕಿನ್ ವೈಟು, ಇನ್ನು 1/4 ಭಾಗ ಪರ್ಪಲ್ ಹಾಕಿರೋದು. ನೋಡಿರಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಮೊದಲು ಇವೆಲ್ಲ ಗಮ್ ಸೀಟುಗಳು ಕ್ಯಾಪ್ಸಿಕಮ್ಗೆ ಹಾಕಿದ್ದು ಹಂಗೆ ಇವೆ, ಏನಾಗಿಲ್ಲ. ಇದ್ರಲ್ಲಿ ಬಂದ್ಬಿಟ್ಟು ನೋಡಿರಿ ಸ್ವಲ್ಪ ಯಾವುದೋ ಮಿಕ್ಸ್ ಬಂದ್ಬಿಟ್ಟೈತೆ ಒಂದು ಕ್ರೇಟು. ನೋಡಿರಿ ಇದು ಹೆಂಗೈತೆ ಅಂತ ಹೇಳ್ಬಿಟ್ಟು ಉದ್ದ. ಇದಕ್ಕೇನು ಡಬಲ್ ಹೈಟ್ ಐತೆ ನೋಡಿರಿ. ಇದು ಮೋಸ್ಟ್ಲಿ ಇದು ಅಂದ್ಕೊತೀನಿ, ಏನೋ ಐಶ್ವರ್ಯ ಅಂತಾರಲ್ವ
ಐಶ್ವರ್ಯ ಇರ್ಬೋದು. ಇದಕ್ಕೆಲ್ಲ ಲೈಟಿಗೆ ಕೂಡ ಹಾಕ್ಬೇಕು ನೋಡಿ, ಲೈಟ್ಗಳೆಲ್ಲ ಹಾಕಿದ್ವಿ. 30 ದಿನ ಹಾಕಿದ್ರಿ ಲೈಟ್ಗಳು, ತೆಗೆದು ಹಾಕಿದ್ರಿ. ಯಾರೇ ಉಂಡ್ಲಿ ಏನಕ್ಕೆ ಲೈಟ್ಗಳು ಹಾಕೋದಂತಂದರೆ ಅದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಲೈಟ್ ಹಾಕಿಲ್ಲ ಅಂದರೆ ಇಷ್ಟು ಡೆವಲಪ್ಮೆಂಟ್ ಇರೋಲ್ಲ, ಕೆಳಗಡೆನೇ ಮಗುಗಳು ಬಂದುಬಿಡ್ತಾವಂತೆ. ಲೈಟ್ಗಳು ಹಾಕಿರೋದಕ್ಕೆ ಇಷ್ಟು ಮಾತ್ರ ಐತೆ ಇವಾಗ ಸದ್ಯಕ್ಕೆ ನೋಡಿರಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ವೀಡಿಯೋ ಮಾಡ್ತೀನಿ ನಾನು. ಇವು ಸದ್ಯಕ್ಕೆ ತೋರಿಸ್ಬೇಕಂತ ಇದು ಅಂತ ನನ್ನ ತೋಟಗಳ ಟೂರ್ ಅಂದ್ಕೊಳ್ಳಿ. ಹೋಮ್ ಟೂರ್ ಯಾವ ಥರ ಮಾಡ್ತಾರೆ ಆ ಥರ ತೋಟಗಳ ಟೂರ್ ಇದು. ಇನ್ನು ಇದು ನೋಡ್ಬೋದು, ಇದು ಸ್ವಲ್ಪ ಬಯಲಿಗೆ ರೆಡಿ ಮಾಡಿಟ್ಟಿದ್ದೀನಿ ಬೆಡ್ಡೆಲ್ಲ ಹಾಕಿ ಮಳೆ ಬೀಳಲಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಸೌತೆಕಾಯಿ ಹಾಕೋಣ ಅಂತ ಪ್ಲಾನ್ ಐತೆ. ನೋಡುವ ಮಳೆ ಬೀಳಲಿ ಬೇಗ. ಡ್ರಿಪ್ಪೆಲ್ಲ ಮಾಡಿಟ್ಟಿದ್ದೀನಿ. ಒಂದು ಮಳೆ ಬಿದ್ದು ಈ ಕಳೆನ ಫಸ್ಟ್ ಕಳಿಸ್ಬೇಕು. ಕಳೆನ ಕಳಿಸಿದ್ಮೇಲೆ ಇನ್ನೊಂದು ಬೆಳೆ ಬೆಳೆಯೋಕ್ಕಾಗೋದಿಲ್ಲ ಅಂದರೆ ಆಗೋಲ್ಲ. ಇದೊಂದು ಮೋಸ್ಟ್ಲಿ ಒಂದು 15 ಗಂಟೆ ಬರ್ಬೋದು ಇದು. ಬನ್ನಿ ನಮ್ಮ ಕ್ಯಾಪ್ಸಿಕಮ್ಗೆ ಹೋಗ್ಬಿಡೋಣ. ಇದೆಲ್ಲ ಸೇವಂತಿಗೆಗಳಾಯಿತು ನೋಡಿರಿ. ಮನೆಗೆ ಬೇಕಾಗ್ತದಲ್ಲ ಅದಕ್ಕಂತ ಹೇಳ್ಬಿಟ್ಟು ಯಾವುದೋ ಇದು ಬೀನ್ಸ್ ಥರ ನಮ್ಮ ಅಮ್ಮನ ಉಳ್ಕೊಂಡಿರೋದು ಮನೆಗೆ. ಎಲ್ಲ ರೈತರ ತೋಟಗಳಲ್ಲೂ ಈ ಥರ ಮಾಡ್ಕೊಂಡಿರ್ತಾರೆ. ನಾವೆಲ್ಲ ಜಾಸ್ತಿ ತರಕಾರಿಗಳು ಆಚೆ ಕಡೆಯಿಂದ ಕೊಳ್ಳಲ್ಲ, ಎಲ್ಲ ತೋಟಗಳಲ್ಲಿ ಬೆಳ್ಕೊಂಬಿಡ್ತೀರಿ. ಎಲ್ಲ ರೈತರು ಹಂಗೆ ಮಾಡ್ತಾರೆ. ಇದು ಬೀಜಕ್ಕೆ ಬಿಟ್ಟಿರೋದಂತೆ ನೋಡ್ರಿ, ಎಲ್ಲ ಬೀಜಗಳಾಗವೆ. ಇನ್ನು ಕಿತ್ಕೊಂಡೋಗಿ ಒಣಗಿಸಿ ಬೀಜ ಮಾಡ್ಕೊಬೇಕಷ್ಟೆ. ಈ ಥರ ಅದೇ. ಇನ್ನು ಮೇಯ್ನ್ ತೋಟಗಳಿಗೆ ನಮ್ಮ ಫ್ಲವರ್ ಪ್ಲಾಂಟ್ ಇದ್ದಂಗೆ ಬಂದ್ಬಿಟ್ಟು ಕೃಷಿ ಹೊಂಡ. ಬೋರ್ಗಳಲ್ಲಿ ಬರ್ತಕ್ಕಂಥ ಎಲ್ಲ ನೀರುಗಳನ್ನು ಇಲ್ಲಿ ಸ್ಟೋರ್ ಮಾಡ್ಕೊತೀವಿ. ನೋಡ್ಬೋದು ನಮ್ಮ ಕೃಷಿ ಹೊಂಡ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ದೊಡ್ಡದಾಗಿ ಐತೆ, ಅಂದರೆ 75 ಅಡಿ 75 ಅಡಿ ಐತೆ. ಹಿಂಗೆ 75 ಅಡಿ, ಹಿಂಗೆ 75 ಅಡಿ ಐತೆ. ಡೀಪ್ ಬಂದ್ಬಿಟ್ಟು 22 ಅಡಿ ಐತೆ. ಜಾಸ್ತಿ ನೀರು ಹಿಡಿತೈತೆ, ತುಂಬಿಸೋದು ಬೆಲೆ ಕಷ್ಟ ಬಿದ್ದು ತುಂಬಿಸಿದ್ದೀನಿ. ಇದರಿಂದ ಯೂಸ್ ಮಾಡ್ಕೊಂಡು ತೋಟಗಳಿಗೆ ಡಿಪ್ ಮಾಡೋದು ಇಲ್ಲಿಂದ. ಮಳೆ ನೀರು ಕೂಡ ಇಲ್ಲಿಗೆ ಬರೋ ಥರ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಕಷ್ಟ ಅಲ್ವಾ. ಈ ಥರ ಐತೆ. ನಾನು ನೋಡಿರಿ, ನಮ್ಮ ತೋಟದಲ್ಲಿ ಕಾವಲುಗಾರ ಅಂದರೆ ಇದೇನೆ, ಜೂಜು 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 ತೋಟ ಅಂದಮೇಲೆ ನಾಯಿಗಳಿರ್ಬೇಕು, ಎಲ್ಲ ಸೇಫ್ಟಿಗ. ಮತ್ತು ನೋಡಿರಿ, ಇದೇ ನಮ್ಮ ಹೊಸ ಕ್ಯಾಪ್ಸಿಕಮ್ ತೋಟ. ಇದು ಮಾಸಿ ಅಬೇಣ್ಣವರು ನೆಟ್ಟಾಗಿ ಕೊಟ್ಟಿದ್ದು. ನೋಡ್ಬೋದು ಯಾವ ಥರ ನೆಟ್ಟು ಫಿಟ್ಟಿಂಗ್ ಐತೆ ಅಂತ ಹೇಳ್ಬಿಟ್ಟು. ನೋಡಿರಿ ಇದಕ್ಕೆ ಬಂದ್ಬಿಟ್ಟು ಒಂದು ತಿಂಗಳ ಮೇಲೆ 10 ದಿನ ಏನಾಗೈತೆ. ತಿಂಗಳ ಮೇಲೆ 10 ದಿನ ಎಲ್ಲ ಫ್ಲವರ್ ಸೆಟ್ಟಿಂಗ್ ಆಗ್ತೈತೆ. ಬನ್ನಿ ತೋರಿಸ್ತೀನಿ ಡೀಟೇಲಾಗಿ. ನೋಡಿರಿ, ಫ್ಲವರ್ ಸ್ಟಾರ್ಟ್ ಆಗೈತೆ. ಇನ್ನು ಒಂದು 20 ದಿನ ಕಾಯಿ ಬರ್ತೈತೆ ಇದ್ರಾಗ. ನೋಡಿರಿ, 20ರಿಂದ 25 ದಿನ ಕಾಯಿ ಕೀಳ್ಬೇಕು ಇದರಲ್ಲಿ. ಈ ಥರ ಐತೆ. ಇದಕ್ಕೆಲ್ಲ ಫುಲ್ ಬಿದಿರು ಕಡ್ಡಿ ಹೊಡಿಸಿದ್ದೀವಿ. ಮೆಸ್ ಬಂದ್ಬಿಟ್ಟು ಮೋನೋ ಟೇಪ್ ನೆಟ್ಟು ಎಲ್ಲ ಥರನೂ ಹಾಕಿದ್ದೀನಿ. ಮಿಕ್ಸ್ ಐತೆ ಸ್ವಲ್ಪ ಐಸಲ್ಲಿ. ಇದು ಬಂದ್ಬಿಟ್ಟು ಸೆಂಟ್ರಲ್ಲಿ ಇಷ್ಟು ಸ್ಪೇಸ್ ಏನಕ್ಕಂತ ನೀವು ಕೇಳಿದ್ರೆ, ಇದು ಔಷಧಿಗಳು ಹೊಡ್ಯೋಕೆ, ಓಡಾಡೋಕೆ, ಮೂಟಿಗಳು ಸಾಕ್ಸೋಕೆ ಎಲ್ಲ ಇರಬೇಕು. ಸೊ ಹಂಗಾಗಿ ಇಷ್ಟು ಸ್ಪೇಸ್ ಬಿಟ್ಕೊಂಡಿದ್ದೀವಿ. ಟೋಟಲ್ ಒಂದು ಬರ್ತದೆ, ಒಂದು 8-9 ಅಡಿ ಬರ್ತದೆ. ಹಿಂಗೈತೆ. ಈ ವೆರೈಟಿಗಳು ಯಾವ್ದು ಅಂತಂದರೆ, ಇದು ಬಂದ್ಬಿಟ್ಟು 9699 ಅಂತ ಹೇಳ್ಬಿಟ್ಟು ಸೆಮಿನಿಸ್ದು ಇಲ್ಲಿವರೆಗೂ. ಇನ್ನು ಇದು ಬಂದ್ಬಿಟ್ಟು ಹಂಟಿಂಗ್ಟನ್ ಅಂತ ಹೇಳ್ಬಿಟ್ಟು, ಅದು ಸೆಮಿನಿಸ್ದೇನೆ, ಹಂಟಿಂಗ್ಟನ್ನು. ಇನ್ನು ಮೇಲಕ್ಕೆ ಸ್ವಲ್ಪ ಗ್ರೀನ್ ಬೆಲ್ ಅಂತ ಉಣಿದಿರಿ. ಮೇಲಕ್ಕೆ ಒಂದು 4 ಸೋಲು ಟ್ರೈ ಮಾಡಲಿಕ್ಕೆ. ಟೋಟ್ಲ್ 3 ವೆರೈಟಿ ಹಾಕಿದ್ದೀನಿ ಒಂದು ಎಕರೆನಾಗ. ಈ ಥರ ಐತೆ. ನಮ್ಮದು ನೋಡಿರಿ, ಒಂದು ಬೋರು ಇಲ್ಲೈತೆ. ಬೋರು ಏನಾದರೂ ಬೋರ್ ಸುಟ್ಟು ಗೀಟ್ ಹೋದರೆ ಬಲೆ ತೊಂದರೆ ನಮಗೆ ಮೋಟ್ರ್ ಎತ್ತಕ್ಕ. ಇನ್ನು ನಮ್ಮ ಹೊಸ ಹಳೆ ಕ್ಯಾಪ್ಸಿಕಮ್ ತೊಟ್ಕೊಬಿಡೋಣ ಬನ್ನಿ. ನೋಡಿರಿ, ಇದೇ ಹಳೆ ಕ್ಯಾಪ್ಸಿಕಮ್ಮು. ಇದೇ ಸ್ವಲ್ಪ ಔಷಧಿಗಳು ಎಡವಟ್ಟಾಗಿ ತೊಂದರೆ ಆಗಿತ್ತು ತೋಟ. ಸ್ವಲ್ಪ ಈಗಲೂ ಸರಿ ಹೋಗಲಿಲ್ಲ ತೋಟ. ಹಿಂಗೈತೆ ಸದ್ಯಕ್ಕೆ. ನೋಡಿರಿ, ಕಾಯಿಗಳೆಲ್ಲ ಹಿಂಗವೆ. ಎಷ್ಟಾದರೂ ಸ್ವಲ್ಪ ಅದು ಕೆಟ್ಟೋದ್ಮೇಲೆ ಕೆಟ್ಟೋದಂಗೆ ಏನೇನೋ ಮಾಡಿದೆ. ಬಟ್ ಓಕೆ ಇಷ್ಟು ಮಾತ್ರ ಬಂದಿರೋದು. ಒಂದು ಎಡವಟ್ಟಾಗಿಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತೈತೆ ತೋಟ. ಇದು ಬಂದ್ಬಿಟ್ಟು 1 ಎಕರೆ ಬಯಲು. ಇದು ನೋಡ್ರಿ ಹೆಂಗೈತಾ. ಇದಕ್ಕೊಂದು 4-5 ತಿಂಗಳಾಗೈತೆ ಇದಕ್ಕೆ. ಈ ಥರ ಐತೆ. ಇದು ಇವತ್ತಿನ ಗಾರ್ಡನ್ ಟೂರ್ ಆಗಿತ್ತು.
ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನಪ್ಪ ತಿಳಿಸ್ತೀನಿ ಅಂತಂದರೆ 1 ಎಕರೆ ಕ್ಯಾಪ್ಸಿಕಮ್ ಬೆಳಿಬೇಕು ಅಂತಂದರೆ ಎಷ್ಟು ಖರ್ಚು ಬರ್ತದೆ, ಅದು ನೆಟ್ಟಿಗೆ, ಕಡ್ಡಿಗಳಿಗೆ, ಕಲ್ಟಿವೇಷನ್ಗೆ, ಗಿಡಗಳಿಗೆ ಎಲ್ಲದಕ್ಕೂ ಸೇರಿ ಎಷ್ಟಾಗ್ತದೆ ಒಂದು ಅಪ್ರಾಕ್ಸಿಮೇಟ್ ಅಂತ ತಿಳಿಸ್ಕೊಡ್ತೀನಿ. ಇದೊಂದೆಲ್ಲ ನೆಕ್ಸ್ಟು ಎಲ್ಲ ಬೆಳೆಗಳದ್ದು 1 ಎಕರೆಗೆ ಎಷ್ಟಾಗ್ತದೆ ಅಪ್ರಾಕ್ಸಿಮೇಟು, ರೇಟ್ ಸಿಕ್ಕಿದ್ರೆ ಎಷ್ಟಾಗ್ಬೋದು, ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮರಿದಿರ ಯಾರೆಲ್ಲ ಈ ಒಂದು ವೀಡಿಯೋನ ಕೊನೆವರೆಗೂ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿರಿ. ಅಗ್ರಿಕಲ್ಚರಲ್ಲಿ ಏನೋ ಒಂದು ವೀಡಿಯೋಸ್ ಮಾಡ್ತಾಯಿದ್ದೀವಿ, ನೀವು ಸಪೋರ್ಟ್ ಮಾಡಲೇಬೇಕು. ಸಪೋರ್ಟ್ ಮಾಡಿದ್ರೆ ನಾವು ವೀಡಿಯೋಗಳು ಮಾಡೋಕ್ಕೆ ಮೋಟಿವೇಶನ್ ಸಿಗೋದು. ಅಂದಂಗೆ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.